ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಪರಿಸರ ಸ್ನೇಹಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹೊಸಬ್ರಾಗಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಬರ್ತದೆ ಅಂತ ಹೇಳ್ತಾ, ಇವತ್ತು ನಾನು ಮಾತನಾಡಕ್ ಹೊರಟಿರೋ ವಿಚಾರ ತೊಗರಿ ಬೆಳೆಯಲ್ಲಿ ಶಿಲೀಂಧ್ರ ರೋಗಗಳ ನಿಯಂತ್ರಣ ಅಥವಾ ಹತೋಟಿಗಳ ಕ್ರಮಗಳ ಬಗ್ಗೆ. ಎಲ್ಲಾ ಕ್ರಮವನ್ನು ಮಾತಾಡೋದಿಲ್ಲ, ಒಂದು ಸರಳವಾದ ನೈಸರ್ಗಿಕವಾದಂತಹ ಒಂದು ಕ್ರಮದ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಈಗ ಆಲ್ರೆಡಿ ಸ್ವಲ್ಪ ನಾನು ಈ ವಿಡಿಯೋ ಮಾಡ್ತಾ ಇರೋದು ಸ್ವಲ್ಪ ತಡವಾಗಿದೆ, ಯಾಕೆಂದ್ರೆ 2025 ಮುಂಗಾರು ಈಗ ಆಲ್ರೆಡಿ ಪ್ರಾರಂಭವಾಗಿದೆ. ಈಗ ಆಲ್ರೆಡಿ ತೊಗರಿ ಬೆಳೆಯುವಂತ ರೈತರು ಅಥವಾ ಬೇರೆ ದ್ವಿದಳ ಕಾಳುಗಳು ಅಥವಾ ಎಣ್ಣೆ ಕಾಳುಗಳನ್ನ ಬೆಳೆಯುವಂತ ರೈತರು, ಅದು ಮಳೆಯಾಶ್ರಿತವಾಗಿ ಬೆಳೆಯುವಂತ ರೈತರು ಈಗ ಆಲ್ರೆಡಿ ಬಿತ್ತನೆಯನ್ನ ಮುಗಿಸಿದ್ದಾರೆ. ಎಷ್ಟೋ ಕಡೆ ಬಿತ್ತನೆಯ ಪ್ರಾರಂಭವಾಗಿದೆ. ಹಾಗಾಗಿ ನಾವು ಯಾವುದೇ ಶಿಲೀಂಧ್ರ ರೋಗಗಳ ಹತೋಟಿಗೆ ಅಥವಾ ನಿಯಂತ್ರಣಕ್ಕೆ ನಾವು ಬಿತ್ತನೆ ಮಾಡುವುದಕ್ಕೆ ಮುಂಚೆಯಿಂದನೇ ನಾವು ಈ ಶಿಲೀಂಧ್ರ ರೋಗಗಳ ಹತೋಟಿಯ ಕ್ರಮಗಳನ್ನು ನಾವು ಅನುಸರಿಸಿದ್ರೆ ನಾವು ತುಂಬಾ ಪರಿಣಾಮಕಾರಿಯಾಗಿ ಮುಂದೆ ಆ ಬೆಳೆಯ ಅವಧಿ ಏನಿರ್ತದೆ ಸಂಪೂರ್ಣವಾಗಿ ಆ ಬೆಳೆಯ ಅವಧಿಯ ಸಂಪೂರ್ಣವಾಗಿ ನಾವು ಆ ಶಿಲೀಂಧ್ರ ರೋಗಗಳನ್ನ ನಾವು ನಿಯಂತ್ರಣದಲ್ಲಿಡ್ಬೋದು. ಯಾವುದೇ ಬೆಳೆ ನಷ್ಟ ಅಥವಾ ಇಳುವರಿ ಕುಂಠಿತವಾಗೋದನ್ನ ತಪ್ಪಿಸ್ಬೋದು. ಹಾಗೆ ಯಾವುದೇ ರಾಸಾಯನಿಕ ಶಿಲೀಂಧ್ರ ನಾಶಕಗಳನ್ನ ಬಳಸಿ ಆ ಶಿಲೀಂಧ್ರ ರೋಗಗಳನ್ನ ಹತೋಟಿಗಿಡುವಂತಹ ಒಂದು ಏನು ಇರುತ್ತೆ ಆ ಬಾಧೆ ಅಥವಾ ಎಕ್ಸಸೈಸ್, ಅದನ್ನ ತಪ್ಪಿಸ್ಬೋದು. ಆ ಸಲುವಾಗಿ ನಾನು ಒಂದಷ್ಟು ವಿಚಾರಗಳನ್ನ ರೈತರಿಗೆ ಹೇಳೋದಕ್ಕೆ ತಲುಪಿಸೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮುಂಗಾರಿನಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ, ವಾತಾವರಣದಲ್ಲಿ ಮತ್ತೆ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಮತ್ತೆ ಅದೇ ಸಮಯದಲ್ಲಿ ಸ್ವಲ್ಪ ಬೆಚ್ಚಗಿನ ವಾತಾವರಣನೂ ಸಹ ಇರೋದ್ರಿಂದ ವಾತಾವರಣದಲ್ಲಿ ಮುಂಗಾರಿನಲ್ಲಿ ನಮ್ಗೆ ಶಿಲೀಂಧ್ರ ರೋಗಗಳ ಬಾಧೆ ಬಹಳ ಸಾಧ್ಯತೆ ತುಂಬಾ ಹೆಚ್ಚಿರ್ತದೆ ತೊಗರಿ ಬೆಳೆಯಲ್ಲಿ, ಅಥವಾ ಇನ್ಯಾವುದೇ ದ್ವಿದಳ ಬೆಳೆ ಇರ್ಬೋದು ಅಥವಾ ಇನ್ಯಾವುದೇ ಎಣ್ಣೆ ಕಾಳುಗಳ ಬೆಳೆ ಇರ್ಬೋದು. ಹಾಗಾಗಿ ತೊಗರಿಯಲ್ಲಿ ಮುಖ್ಯವಾಗಿ ನೆಟೆ ರೋಗ ಅಥವಾ ಕಾಂಡ ಕೊಳೆ ರೋಗ, ಇದು ಫೈಟಾಪ್ತರಾ ಬ್ಲೈಟ್, ಫೈಟಾಪ್ತರಾ ಅನ್ನುವ ಒಂದು ಶಿಲೀಂಧ್ರದಿಂದ ಉಂಟಾಗುವಂತಹ ರೋಗ. ಹಾಗೆ ಸೊರಗು ರೋಗ, ಇದು ಫ್ಯುಸೇರಿಯಂ ಅನ್ನೋ ಒಂದು ಶಿಲೀಂಧ್ರದಿಂದ ಉಂಟಾಗುವಂತ ಸಸಿಯನ್ನ ತೆಗೆದು ನೋಡಿದಾಗ, ಅದು ಒಂದು 45 ಅಥವಾ 50ನೇ ದಿವಸಗಳ ಸಸಿಯನ್ನ ತೆಗೆದು ನೋಡಿದಾಗ ಆ ಮಧ್ಯ ಅದರ ಕಾಂಡವನ್ನ ಸೀಳಿ ನೋಡಿದಾಗ ಮಧ್ಯದಲ್ಲಿ ಒಂದು ಬ್ಲ್ಯಾಕ್ ಸ್ಟ್ರೀಕ್ ಇರುತ್ತೆ. ಅದು ಸಸಿ ಕೊಳತೋಗಿರುವಂತದ್ದು. ಆ ಕೊಳೆ ರೋಗ ಉಂಟು ಮಾಡೋದೇ ಸೊರಗು ರೋಗ ಉಂಟು ಮಾಡೋದೇ ಫ್ಯುಸೇರಿಯಂ. ಇನ್ನೊಂದು ಮುಖ್ಯವಾದಂತದ್ದು ಫೈಟಾಪ್ತರಾ ಬ್ಲೈಟ್, ಸ್ಟೆಮ್ ಬ್ಲೈಟ್ ಅಂದ್ರೆ ಕಾಂಡ ಕೊಳೆ ರೋಗ. ಇದು ಕೂಡ ಬಹಳ ಅಪಾಯಕಾರಿ. ಮತ್ತೆ ಇವೆರಡು ಫ್ಯುಸೇರಿಯಂ ವಿಲ್ಟ್ ಮತ್ತೆ ಈ ಫೈಟಾಪ್ತರಾ ಸ್ಟೆಮ್ ಬ್ಲೈಟ್, ಕಾಂಡ ಕೊಳೆ ರೋಗ, ಇವೆರಡು ಬಂದ್ರೆ ನಮ್ಮ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆ ನಷ್ಟ ಆಗೋ ಸಾಧ್ಯತೆಗಳು ಇರ್ತದೆ. ಆಮೇಲೆ ಮೂರನೇದು ಅಂಗಮಾರಿ, ಎಲೆ ಚುಕ್ಕೆ ರೋಗ, ಅಂಗಮಾರಿ ರೋಗ. ಅದು ಆಲ್ಟರ್ನೇರಿಯಾ ಅನ್ನೋ ಒಂದು ಶಿಲೀಂಧ್ರದಿಂದ ಉಂಟು ಮಾಡುವಂಥದ್ದು. ಸೊ ಈ ಎಲ್ಲಾ ಶಿಲೀಂಧ್ರಗಳಿಗೆ ರಾಮಬಾಣವಾಗಿರುವಂತದ್ದು ಅಥವಾ ನಮ್ಮ ಬೆಳೆಗೆ ರಕ್ಷಾ ಕವಚವಾಗಿ ನಮ್ಮ ಬೆಳೆಯನ್ನ ರಕ್ಷಣೆ ಮಾಡುವಂತ ಇನ್ನೊಂದು ಶಿಲೀಂಧ್ರ ಟ್ರೈಕೋಡರ್ಮ. ಸೊ ಟ್ರೈಕೋಡರ್ಮ ಅದು ಒಂದು ಮಣ್ಣಿನಲ್ಲಿ ವಾಸಿಸುವ ಶಿಲೀಂಧ್ರ. ಅದು ಬಯೋ ಕಂಟ್ರೋಲ್ ಏಜೆಂಟ್ ಅಥವಾ ಜೈವಿಕ ಶಿಲೀಂಧ್ರ ನಾಶಕ. ಅದನ್ನ ನಾವು ಬಳಸಿ ಈ ಎಲ್ಲಾ ಶಿಲೀಂಧ್ರ ರೋಗಗಳನ್ನ ನಿಯಂತ್ರಣದಲ್ಲಿ ಇಡಬಹುದು. ಆದ್ರೆ ಅದ್ರ ಜೊತೆಗೆ ನಾವು ಹೇಗೆ ಮತ್ತು ಯಾವಾಗ ಮತ್ತು ಯಾಕೆ ಈ ಶಿಲೀಂಧ್ರವನ್ನ ಟ್ರೈಕೋಡರ್ಮ ಬಯೋ ಕಂಟ್ರೋಲ್ ಏಜೆಂಟ್ ನ ಬಳಸಬೇಕು ಅಂತ ಹೇಳೋದ್ರ ಜೊತೆಗೆ ಈ ವಿಡಿಯೋದ ಇನ್ನೊಂದು ಉದ್ದೇಶ, ನಾವು ಟ್ರೈಕೋಡರ್ಮ, ಎಷ್ಟೋ ರೈತರು ಈಗ ಆಲ್ರೆಡಿ ಟ್ರೈಕೋಡರ್ಮವನ್ನ ಬಳಸ್ತಾ ಇದ್ದಾರೆ. ಆ ಟ್ರೈಕೋಡರ್ಮವನ್ನ ಬಳಸಾಗಿಯೂ ಸಹ ಯಾಕೆ ರೋಗದಲ್ಲಿ ಹತೋಟಿ ಬಂದಿಲ್ಲ, ಯಾಕೆ ರೋಗ ನಿಯಂತ್ರಣಕ್ಕೆ ಬಂದಿಲ್ಲ, ಆ ವಿಚಾರವನ್ನ ಮುಖ್ಯವಾಗಿ ಸಹ ತಿಳಿಸ್ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈಗ ಆಲ್ರೆಡಿ ಮುಂಗಾರು ಶುರು ಆಗಿರೋದ್ರಿಂದ ಎಷ್ಟೋ ಕಡೆ ಬಿತ್ತನೆ ಕೆಲಸ ಮುಗ್ದಿದೆ. ಆದ್ರೂ ಇನ್ನು ಬಿತ್ತನೆ ಮಾಡದೇ ಇರೋರು ಬೀಜೋಪಚಾರದಿಂದ ಟ್ರೈಕೋಡರ್ಮವನ್ನ ನೀವು ತರಬಹುದು. ಸೊ ಬೀಜೋಪಚಾರ ಹೇಗ್ ಮಾಡುವುದು ಸರಳವಾಗಿ ಹೇಳಿ ಮುಗಿಸ್ತೀನಿ. 1 kg ಬೀಜಕ್ಕೆ 10 ಗ್ರಾಮ್ ಟ್ರೈಕೋಡರ್ಮ, ಅದನ್ನ ಸ್ವಲ್ಪ ತೇವಾಂಶ ಮಾಡ್ಕೊಂಡು ಅದನ್ನ ಚೆನ್ನಾಗಿ ಅದ ಲೇಪನ ಆಗುವಾಗೆ, ಬೀಜಕ್ಕೆ ಲೇಪನ ಆಗೋ ತರ ಅದನ್ನ ಮಿಕ್ಸ್ ಮಾಡ್ಕೊಂಡು ಅರ್ಧ ಗಂಟೆ ನೆರಳಿನಲ್ಲಿ ಒಣಗಿಸಿ ಆಮೇಲೆ ನಾವು ಅದನ್ನ ಬಿತ್ತನೆ ಕಾರ್ಯಕ್ಕೆ ತಗೋಬಹುದು. ಇದು ಬೀಜೋಪಚಾರ. ಹಾಗೆ ಮಾಡೋದ್ರಿಂದ ನಮ್ಗೆ ಮೊದಲನೇ ಹಂತದಿಂದನೇ ಟ್ರೈಕೋಡರ್ಮ ಬೀಜ ಮೊಳಕೆ ಹೊಡೆದು ಆ ಸಸಿ ಏನ್ ಬರ್ತದೋ ಆ ಹಂತದಿಂದನೇ
ಆ ಮಣ್ಣಿನಲ್ಲಿರುವ ಏನು ಸಾಯಿಲ್ ಬೋರ್ನ್ ಪ್ಯಾಥೋಜನ್ಸ್ ಇವುಗಳ ಹತೋಟಿಗೆ ನಾವು ಒಂದು ರಕ್ಷಾ ಕವಚವನ್ನ ಒದಗಿಸ್ಕೊಂಡಾಗ್ತದೆ. ಮತ್ತೆ ಆ ಬೆಳೆಯ ರಕ್ಷಣೆಗೆ ನಾವು ಆ ಮೊದಲನೇ ಮೊಳಕೆ ಹೊಡೆಯುವ ಹಂತದಿಂದನೇ ನಾವು ಬೆಳೆಯನ್ನ ರಕ್ಷಣೆಗೆ ನಾವು ಒಂದು ಮುಂದಾಗುವಂತದ್ದು ಶುರುವಾಗ್ತದೆ. ಎರಡನೇದು ಬೀಜೋಪಚಾರ ಆದ್ಮೇಲೆ, ಬೀಜೋಪಚಾರ ಮಾಡಿದ ಅಂದ್ರೆ ಸಸಿ ಬೆಳೆದ ಒಂದು 15ರಿಂದ 20 ದಿನಗಳ ನಂತರ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡ್ಬೇಕಾಗುತ್ತೆ. ಸಾಯಿಲ್ ಅಪ್ಲಿಕೇಶನ್ ಹೇಗ್ ಮಾಡ್ತೀರಿ ನೀವು? ಟ್ರೈಕೋಡರ್ಮ 1 kg ಅಥವಾ ನಿಮ್ಮ ಬೆಳೆಯ ನಿಮ್ಮ ಏನು ಗದ್ದೆಯ ಎಷ್ಟು ಇರುತ್ತೆ ಎಕರೆ ಆ ಪ್ರಮಾಣದಲ್ಲಿ ನೀವು ಟ್ರೈಕೋಡರ್ಮ ಪ್ಯಾಕೆಟ್ ಅನ್ನ ತಂದಿರ್ತೀರಿ. ಈಗ ಸಾಯಿಲ್ ಅಪ್ಲಿಕೇಶನ್ ಹೋದಾಗ ಸಾಯಿಲ್ ನಾವು ಟ್ರೈಕೋಡರ್ಮವನ್ನ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಅದನ್ನ ಬ್ರಾಡ್ಕಾಸ್ಟ್ ಮಾಡುವಂಥದ್ದು, ನಮ್ಮ ಹೊಲದಲ್ಲಿ ಬ್ರಾಡ್ಕಾಸ್ಟ್ ಮಾಡ್ಕೋಬಹುದು. ಸೊ 1 ಎಕರೆಗೆ 1 ಟನ್ನಿಂದ 1.5 1.5 ಟನ್ ಗೊಬ್ಬರ ಬೇಕಾಗ್ತದೆ. ಈ ಇದು 1 ಎಕರೆಗೆ ನಾವು ಸಾಯಿಲ್ ಅಪ್ಲಿಕೇಶನ್ ಮಾಡೋದಕ್ಕೆ ಹೋದಾಗ. ಸೊ ಅದನ್ನ ನಾವು ತಕ್ಷಣ ತಗೊಂಡ್ಬಂದು ಟ್ರೈಕೋಡರ್ಮಾ ಪ್ಯಾಕೆಟ್ ಅನ್ನ ತಗೊಂಡ್ಬಂದು ಪೌಡರ್ ರೂಪದಲ್ಲಿ ಇರುವಂತಹ ಟ್ರೈಕೋಡರ್ಮವನ್ನ ಕೊಟ್ಟಿಗೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಇಮ್ಮಿಡಿಯೇಟ್ ಹಾಕ್ಬಿಟ್ರೆ ನಮ್ಗೆ ಅಷ್ಟು ಪರಿಣಾಮಕಾರಿಯಾಗಿ ಶಿಲೀಂಧ್ರ ರೋಗಗಳು ಹತೋಟಿಗೆ ಬರೋದಿಲ್ಲ. ನಾವು ಅದರಲ್ಲಿರುವ ಪ್ಯಾಕೆಟ್ ನಲ್ಲಿರುವ ಟ್ರೈಕೋಡರ್ಮವನ್ನ ಆಕ್ಟಿವೇಟ್ ಮಾಡಬೇಕು. ಅದಕ್ಕೆ ಫಸ್ಟ್ ನಾವು ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ಒಂದ್ ಸ್ವಲ್ಪ ತೇವಾಂಶ ಇಟ್ಟು ಒಂದು 4ರಿಂದ 5 ದಿವಸಗಳ ಕಾಲ ಅದು ಅಲ್ಲಿ ವೃದ್ಧಿ ಆಗೋದಕ್ಕೆ ಬಿಟ್ಟು ನಂತರ ನಾವು ಬಿತ್ತನೆ ಆದ 15ರಿಂದ 20 ದಿವಸಗಳಲ್ಲಿ ಹೊಲಕ್ಕೆ ನಾವು ಅದನ್ನ ಎರ್ಚ್ಕೊಂಡ್ ಬರ್ಬೋದು ಅಥವಾ ಬ್ರಾಡ್ಕಾಸ್ಟ್ ಮಾಡ್ಕೊಂಡ್ ಬರ್ಬೋದು. ಸೊ ಈ ಕ್ರಮದಿಂದ ನಾವು ಅಲ್ಲಿ ಶಿಲೀಂಧ್ರ ರೋಗವನ್ನು ಉಂಟು ಮಾಡುವಂತಹ ಶಿಲೀಂಧ್ರಗಳಿರ್ತವೆ, ಸಾಯಿಲ್ ಬೋರ್ನ್ ಫಂಗಸ್, ಅವುಗಳನ್ನ ಸಹ ಇದು ಸಪ್ರೆಸ್ ಮಾಡೋದಕ್ಕೆ ಅಥವಾ ಹತ್ತಿಕ್ಕೋದಕ್ಕೆ ಸಹಾಯವಾಗ್ತದೆ. ನಾವು ಗೊಬ್ಬರದೊಂದಿಗೆ ಹಾಕೋದ್ರಿಂದ ಅಲ್ಲಿ ರೂಟ್ ಕಾಲನೈಸೇಷನ್ ಈ ಟ್ರೈಕೋಡರ್ಮ ಈ ಬೇರಿನ ವಲಯ ಅಥವಾ ರೂಟ್ ಝೋನ್ ಅಲ್ಲಿ ಅದು ಒಂದು ರಕ್ಷಾ ಕವಚದಂತೆ ಅದು ಅಲ್ಲಿ ಕಾಲನೈಸ್ ಆಗಿ ಆ ಬೇರೆ ಮಣ್ಣಿನಿಂದ ಬರುವಂತಹ ರೋಗಾಣು ಫಂಗಸ್ನ ಅಥವಾ ಶಿಲೀಂಧ್ರವನ್ನ ನಾಶ ಮಾಡೋದಕ್ಕೆ ಸಹಾಯವಾಗ್ತದೆ. ಒಂದು ಸಾರಿ ಅಪ್ಲೈ ಮಾಡ್ಬಿಟ್ರೆ ಸಾಕಾಗೋದಿಲ್ಲ. ನಾವು ಬಿತ್ತನೆಯಾದ 15 ಅಥವಾ 20 ದಿವಸಗಳಲ್ಲಿ ಸಾಯಿಲ್ ಅಪ್ಲಿಕೇಶನ್ ಆದ ನಂತರ ಮತ್ತೆ ಇನ್ನ ಒಂದು 15 ಅಥವಾ 20 ದಿನಗಳಾದ್ಮೇಲೆ 2ನೇ ಡೋಸ್ ಕೊಡಬೇಕಾಗ್ತದೆ. ಈಗ ಅದನ್ನೇ ಒಂದು ಸರಳವಾಗಿ ಹೇಳ್ಬಿಡ್ತೀನಿ, ಯಾವ್ಯಾವ ಸಮಯದಲ್ಲಿ ಸಾಯಿಲ್ ಅಪ್ಲಿಕೇಶನ್ ಮಾಡಿದ್ರೆ ನಾವು ಪರಿಣಾಮಕಾರಿಯಾಗಿ ಈ ಶಿಲೀಂಧ್ರ ರೋಗಗಳ ಹತೋಟಿಗೆ ತರಬಹುದು. ಮೊದಲನೇದು ಬೀಜೋಪಚಾರ, ಮತ್ತೆ 20 ದಿನಗಳ ನಂತರ. ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ 40 ದಿನಗಳ ನಂತರ, ಯಾವಾಗ ಅದು ಕಾವಲು ಹೊಡೆಯಕ್ಕೆ ಶುರು ಮಾಡ್ತದಲ್ಲ ಆಗ. ಮತ್ತೆ 60 ದಿನಗಳ ನಂತರ, ಬೀಜ ಬಿತ್ತನೆ ಮಾಡಿದ 60 ದಿನಗಳ ನಂತರ, ಯಾವಾಗ ಹೂ ಬಿಡುವಂತ ಸಮಯದಲ್ಲಿ, ಫ್ಲವರಿಂಗ್ ಸಮಯದಲ್ಲಿ. ಮತ್ತೆ 80 ದಿನಗಳ ನಂತರ, ಯಾವಾಗ ಆಲ್ರೆಡಿ ಕಾಯಿ ಕಚ್ಚೋದಕ್ಕೆ ಶುರುವಾಗಿರ್ತದಲ್ಲ ಆ ಸಮಯದಲ್ಲಿ. ಯಾಕೆ ಅಂದ್ರೆ ಇವೆಲ್ಲ ಸಮಯದಲ್ಲೂ ನಮ್ಗೆ ಅವೆಲ್ಲ ಡಿಸೀಸ್ ಪೀಕ್ ಪ್ರೆಷರ್ ಆ ಸಮಯದಲ್ಲಿ ನಾವು ನಿಯಂತ್ರಣ ಮಾಡೋದು ಬಹಳ ಮುಖ್ಯ. ಸೊ ಇಷ್ಟು ಸ್ಪ್ಲಿಟ್ ಡೋಸಸ್ ಆಗಿ ಟ್ರೈಕೋಡರ್ಮವನ್ನ ಕೊಟ್ಟಿಗೆ ಗೊಬ್ಬರದೊಂದಿಗೆ ಮಿಶ್ರಣ ಮಾಡಿ ನಾವು ಭೂಮಿಗೆ ಹಾಕ್ಬೇಕಾಗ್ತದೆ. ನಮಗೆ ಕೊಟ್ಟಿಗೆ ಗೊಬ್ಬರ ಇಷ್ಟು ಬೇಕಾಗ್ತದೆ, ಇಷ್ಟು ಪ್ರಮಾಣದಲ್ಲಿ ನಾವು ಇಷ್ಟು ಸ್ಪ್ಲಿಟ್ ಡೋಸಸ್ ಅಲ್ಲಿ ಕೊಡೋದಾದ್ರೆ ಎಕರೆಗೆ 1 ಟನ್ನಿಂದ 1.5 ಟನ್ ಗೊಬ್ಬರ ಬೇಕಾಗ್ತದೆ. ಮತ್ತೆ ಎಷ್ಟೋ ರೈತರಿಗೆ ಇಷ್ಟೊಂದು ಪ್ರಮಾಣದಲ್ಲಿ ಗೊಬ್ಬರವನ್ನ ಅವರು ಹೊಂದಿಸೋದಕ್ ಆಗೋದಿಲ್ಲ. ಆಗ ಇನ್ನೊಂದು ಸರಳವಾಗಿ ಏನ್ ಮಾಡ್ಬೋದು, ಆಲ್ಟರ್ನೇಟಿವ್, ನಾವು ಜೀವಾಮೃತದಲ್ಲಿ ಹೇಗೆ ನಾವು ಮಣ್ಣಿನಲ್ಲಿರುವ ಸೂಕ್ಷ್ಮಾಣು ಜೀವಿಗಳನ್ನ ವೃದ್ಧಿ ಮಾಡಿ ನೀವು ಹೊಲಕ್ಕೆ ಅಥವಾ ತೋಟಕ್ಕೆ ಹೇಗೆ ರೈತರು ಅಪ್ಲೈ ಮಾಡ್ತಾರೋ, ಅದೇ ರೀತಿ ಜೀವಾಮೃತದ ಮೀಡಿಯಂ ಅಲ್ಲಿ ನಾವು ಟ್ರೈಕೋಡರ್ಮವನ್ನ ವೃದ್ಧಿ ಮಾಡಿ ಅದನ್ನ ನಾವು ಹೊಲಕ್ಕೆ ಡ್ರೆಂಚ್ ಮಾಡ್ಕೊಂಡು ಹೋಗ್ಬೋದು, ಸಾಯಿಲ್ ಡ್ರೆಂಚ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಲ್ಲಿ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಜೀವಾಮೃತದಲ್ಲಿ ಏನೇನು ನಾವು ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗೋದಕ್ಕೆ ಏನೆಲ್ಲಾ ಕಾಂಪೋನೆಂಟ್ಸ್ ಕೊಡ್ತೀವೋ, ಅಂದ್ರೆ ಒಂದು 200 ಲೀಟರ್ ಕೆಪಾಸಿಟಿಯ ಡ್ರಮ್ ನ ತಕೊಂಡ್ರೆ 10 kg ಸಗಣಿ, 10 kg ಹಸುವಿನ ಗಂಜಲ, ಮತ್ತೆ 2 kg ಅಥವಾ 1 ಅಥವಾ 2 kg ಬೆಲ್ಲ, ಅಥವಾ 1 kg ಕಡಲೆ ಹಿಟ್ಟು, ಇವೆಲ್ಲ ಕಾರ್ಬನ್ ಮತ್ತೆ ನೈಟ್ರೋಜನ್ ನ ಒದಗಿಸ್ತವೆ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗೋದಕ್ಕೆ. ಇದ್ರ ಜೊತೆಗೆ ಒಂದು ಹಿಡಿ ಕಾಡಿನಂತಹ ವಾತಾವರಣದಲ್ಲಿ ಇರುವಂತಹ ಮಣ್ಣನ್ನ ತಗೊಂಡ್ಬಂದು ಹಾಕೋದು. ಯಾಕೆಂದ್ರೆ ಅಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳು ವೃದ್ಧಿಯಾಗಿ ಅವುಗಳಿಂದ ನಮಗೆ ಬೆನಿಫಿಟ್ ಸಿಗ್ಲಿ ಅಂತ ಹೇಳಿ.
ಆ ಮಣ್ಣು ಬದಲು ಇಲ್ಲಿ ನಾವೇನು ಅಂಗಡಿಯಿಂದ ತಂದಿರ್ತೀವಿ ಟ್ರೈಕೋಡರ್ಮಾ ಪೌಡರ್ ಅಥವಾ ಲಿಕ್ವಿಡ್ ಕಲ್ಚರಲ್ ಏನ್ ತಂದಿರ್ತೀವಿ ಟ್ರೈಕೋಡರ್ಮಾ, ಆ 200 ಲೀಟರ್ ಕೆಪಾಸಿಟಿಗೆ 1 kg ಟ್ರೈಕೋಡರ್ಮಾ ಅಥವಾ 1 ಲೀಟರ್ ಕಲ್ಚರ್ ಅನ್ನ ಹಾಕಿ ಅದನ್ನ ಅಲ್ಲಿ ವೃದ್ಧಿ ಮಾಡಿ, ಅಂದ್ರೆ ಅದು ಏರಿಯೇಟ್ ಮಾಡ್ಬೇಕು. ಬೆಳಿಗ್ಗೆ ಮತ್ತೆ ಸಾಯಂಕಾಲ ಒಂದು ಸಾರಿ ಅದನ್ನ ತಿರುಗಿಸ್ಬೇಕು. ಅದನ್ನ ನೆರಳಿನಲ್ಲಿಟ್ಟು ಮತ್ತೆ ಏರ್ ಟೈಟ್ ಮಾಡಬಾರ್ದು. ತೆಳುವಾದ ಒಂದು ಬಟ್ಟೆ ಬ್ರೀತಬಲ್ ಕ್ಲಾತ್ ಅಲ್ಲಿ ಹಾಕಿ ಮೇಲ್ಗಡೆ ಮುಚ್ಚಿ ಅದನ್ನ 4 ರಿಂದ 5 ದಿವಸಗಳ ಕಾಲ ಫರ್ಮೆಂಟ್ ಮಾಡಿ ಅಲ್ಲಿ ವೃದ್ಧಿ ಆಗೋದಕ್ಕೆ ಬಿಟ್ಟು ಅದನ್ನ ನೀವು ಸಾಯಿಲ್ ಡ್ರೆಂಚ್ ಮಾಡ್ಕೊಂಡು ಹೋಗ್ಬೋದು. ಸೊ ಈ ರೀತಿ ಮಾಡ್ಬೇಕಾಗತ್ತೆ. ಇಷ್ಟು 20, 40, 60, 80 ದಿವಸಗಳನ್ನ ಬಿತ್ತನೆ ಆದ ಇಷ್ಟು ದಿನಗಳ ನಂತರನು ನಾವು ಕನಿಷ್ಠ 4 ಡೋಸಸ್ ಆಗಿ ಕೊಟ್ರೆ ಮಾತ್ರ ನಮ್ಗೆ ಏನು ಯಾವುದೇ ಬೆಳೆ ಇರಲಿ ಅಥವಾ ಇಲ್ಲಿ ತೊಗರಿ ಅಥವಾ ಇನ್ಯಾವುದೇ ದ್ವಿದಳ ಬೆಳೆ ಅಥವಾ ಎಣ್ಣೆ ಕಾಳುಗಳ ಬೆಳೆ ಇರಲಿ, ಅಲ್ಲಿ ಬರುವಂತಹ ಶಿಲೀಂಧ್ರಗಳನ್ನು ರೋಗ ಹರಡುವಂತಹ ಶಿಲೀಂಧ್ರಗಳನ್ನ ನಾವು ಪರಿಣಾಮಕಾರಿಯಾಗಿ ನಿಯಂತ್ರಣದಲ್ಲಿಡೋದಕ್ಕೆ ಸಹಾಯ ಆಗ್ತದೆ. ಈ ರೀತಿ ಮಾಡ್ಲಿಲ್ಲ ಅಂತಂದ್ರೆ ನಮಗೆ ಏನು ಟ್ರೈಕೋಡರ್ಮಾದ ಬೆನಿಫಿಟ್ ಸಿಗೋದಿಲ್ಲ. ಯಾಕೆ ಅಂತ ಹೇಳ್ಬಿಡ್ತೀನಿ. ಯಾಕೆಂದ್ರೆ ನಾವು ಮಳೆಯಾಶ್ರಿತ ಬೆಳೆಯಲ್ಲಿ ಈ ಮಳೆಯಾಶ್ರಿತ ವಾತಾವರಣದಲ್ಲಿ ಈ ಬೆಳೆಗಳನ್ನ ಬೆಳೆಯೋದು. ಅಲ್ಲಿ ಮೊದಲನೇದು ಇಂಪಾರ್ಟೆಂಟ್ ಆಗಿ ಏನು ಅಂದ್ರೆ ಮಣ್ಣಿನಲ್ಲಿ, ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಮಣ್ಣಿನಲ್ಲಿ ಇಲ್ಲಿ ನೋಡಿದ್ರೆ ಸಾವಯವ ಇಂಗಾಲ ಬಹಳ ಕಡಿಮೆ ಇರ್ತದೆ. ಇಲ್ಲಿ ನೋಡಿ ಇದ್ರಲ್ಲಿ ಅಂದ್ರೆ ಅದು ಯಾವ್ದು ಮಣ್ಣಿನ ನೋಡಿದ ಕೂಡಲೇ ಹೇಳ್ಬೋದು. ಮತ್ತೆ ಇಲ್ಲಿ ಕ್ರಸ್ಟ್ ಫಾರ್ಮೇಶನ್ ಆಗಿರುವಂತದ್ದು, ಇಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿಗಳು ಉತ್ತಮವಾಗಿ ಏನು ಇಲ್ಲಿ ವೃದ್ಧಿ ಆಗೋದಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇಲ್ಲದೆ ಇರುವಂತದ್ದು. ಇಲ್ಲಿ ಮಣ್ಣನ್ನು ನೋಡಿದ ಕೂಡಲೇ ಹೇಗೆ ಹೇಳ್ಬೋದು ಅಂತಂದ್ರೆ ಮಣ್ಣಿನಲ್ಲಿ ಇಲ್ಲಿ ಡಾರ್ಕ್ ಕಲರ್ ಇಲ್ಲ, ಇದು ತುಂಬಾ ಏನೋ ಕೆಂಪಾಗಿ ಇದೆ. ಅಂದ್ರೆ ಅದು ಡಾರ್ಕ್ ಯಾವಾಗ ಬರ್ತದೆ ಅಂತಂದ್ರೆ ಇಲ್ಲಿ ಸಾವಯವ ತ್ಯಾಜ್ಯ ಹೆಚ್ಚಾದಷ್ಟು ಅದ ಮಣ್ಣಿಗೆ ಆ ಕಾರ್ಬನ್ ಕಣಗಳು, ಕಾರ್ಬನ್ ಅಂಶ ಇಲ್ಲಿ ಸೇರ್ಕೊಳ್ಳುವಂಥದ್ದು. ಕಾರ್ಬನ್ ಅಂಶ ಇಲ್ಲದೆ ಇದ್ರೆ ಇಲ್ಲಿ ಯಾವುದೇ ಸೂಕ್ಷ್ಮಾಣು ಜೀವಿಗಳು ವೃದ್ಧಿ ಆಗೋದಕ್ಕೆ ಇಲ್ಲಿ ಅಂತಹ ಅನುಕೂಲಕರವಾದಂತಹ ವಾತಾವರಣ ಇಲ್ಲದೆ ಇರೋದ್ರಿಂದ ನಾವು ರೀಅಪ್ಲೈ ಮಾಡ್ಬೇಕಾಗ್ತದೆ ಟ್ರೈಕೋಡರ್ಮವನ್ನ. ಮತ್ತೆ ಎರಡನೇದೇನು, ಇಲ್ಲಿ ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಅಥವಾ ಮಣ್ಣಿನ ಸಾವಯವ ಇಂಗಾಲ ಕಡಿಮೆ ಇರೋದ್ರ ಜೊತೆಗೆ ಮಳೆಯಾಶ್ರಿತದಲ್ಲಿ ಬೆಳೆಯೋದಕ್ಕೆ ಹೋದಾಗ ನಮ್ಗೆ ಒಂದಷ್ಟು ದಿನಗಳು ಡ್ರೈ ಸ್ಪೆಲ್ಸ್ ಇರ್ತವೆ. ಅಂದ್ರೆ ಕಂಟಿನ್ಯೂಸ್ ಆಗಿ ನಮ್ಗೆ ಮಳೆ ಬರೋದಿಲ್ಲ. ಒಂದೊಂದಷ್ಟು ದಿನಗಳು ಈ ರೀತಿ, ಇವಾಗ ಇಲ್ಲಿ ನೋಡ್ತಾ ಇದೀರಲ್ಲ, ಒಂದಷ್ಟು ದಿನಗಳು ಈ ರೀತಿ ಒಣ ವಾತಾವರಣ ಕೂಡ ಇರ್ತದೆ. ಆ ಸಮಯದಲ್ಲಿ ಕೂಡ ಈ ತರ ಒಣಗಿರುವಂತಹ ಮಣ್ಣು ಅಥವಾ ಈ ತರ ಕ್ರಸ್ಟ್ ಫಾರ್ಮ್ ಆಗಿರುವಂತಹ ಮಣ್ಣಿನಲ್ಲಿ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಇನ್ಯಾವುದೇ ರೈತ ಮಿತ್ರ ಸೂಕ್ಷ್ಮಾಣು ಜೀವಿಗಳಿರ್ಬೋದು, ಇವುಗಳು ವೃದ್ಧಿ ಆಗೋದಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇರೋದಿಲ್ಲ. ಏನು ಬೆಳೆ 4 ರಿಂದ 5 ತಿಂಗಳು ಆಗಿರೋದ್ರಿಂದ ಆ ಕಡಿಮೆ ಅವಧಿಯಲ್ಲಿ ಟ್ರೈಕೋಡರ್ಮಾ ಒಂದೇ ಒಂದು ಸರಿ ಅಪ್ಲೈ ಮಾಡಿಬಿಟ್ಟಾಗ ಆ ಕಡಿಮೆ ಅವಧಿಯಲ್ಲಿ ಟ್ರೈಕೋಡರ್ಮಾ ಅಷ್ಟು ಪರಿಣಾಮಕಾರಿಯಾಗಿ ಮಣ್ಣಿನಲ್ಲಿ ಎಸ್ಟಾಬ್ಲಿಷ್ ಆಗೋದಕ್ಕೆ ಕಡಿಮೆ ಅಲ್ಪಾವಧಿ ಇರೋದ್ರಿಂದ ನಾವು ಈ ರೀತಿ ಟ್ರೈಕೋಡರ್ಮವನ್ನ ಸ್ಪ್ಲಿಟ್ ಡೋಸಸ್ ಆಗಿ ಕೊಡ್ಬೇಕಾಗ್ತದೆ. ಅದ್ರ ಜೊತೆಗೆ ನಾನು ಹೇಳಿದ್ನಲ್ಲ, ಡ್ರೈ ಸ್ಪೆಲ್ಸ್ ಜೊತೆಗೆ ಮತ್ತೆ ಹ್ಯುಮಿಡಿಟಿ ಕಡಿಮೆ ಇರೋದ್ರ ಜೊತೆಗೆ ಏನು ಸೂರ್ಯನ ಕಿರಣ ಮತ್ತೆ ಶಾಖಕ್ಕೆ ಕೂಡ ತಡ್ಕೊಳ್ಳೋದ್ರಿಂದ ನೋಡಿ, ಇವಾಗ ಇಲ್ಲಿನ ನಾನು ಈ ಗಾಳಿಯ ಟೆಂಪರೇಚರ್, ನಾನು ಇಲ್ಲಿ ನಿಂತಿದ್ದೀನಲ್ಲ, ಇಲ್ಲಿ ಗಾಳಿಯ ಟೆಂಪರೇಚರ್ ನನಗೆ ಒಂದು 30-32 ಅನಿಸ್ತಾ ಇದೆ, 28 ರಿಂದ 30 ಅನಿಸ್ತಾ ಇದೆ. ಆದ್ರೆ ಮಣ್ಣನ್ನ ಮುಟ್ಟಿ ನೋಡಿದಾಗ ಶಾಖ ಇದೆ. ಇಲ್ಲಿ ಮಣ್ಣಿನಲ್ಲಿ ಇಷ್ಟು ಪ್ರೊಲಾಂಗ್ಡ್ ಡ್ಯೂರೇಷನ್, ತುಂಬಾ ಏನು ಸುದೀರ್ಘವಾಗಿ ಮಣ್ಣಿನಲ್ಲಿ ಶಾಖ ಇದ್ರೆ ಅದು ಕೂಡ ಟ್ರೈಕೋಡರ್ಮಾ ಏನು ತುಂಬಾ ಪರಿಣಾಮಕಾರಿಯಾಗಿ ಸಕ್ಸಸ್ಫುಲ್ ಆಗಿ ಅಲ್ಲಿ ವೃದ್ಧಿಯಾಗಿ ಬೆಳೆ ರಕ್ಷಣೆಗೆ ನಮ್ಗೆ ಅಷ್ಟು ಸಹಾಯವಾಗೋದಿಲ್ಲ. ಹಾಗಾಗಿ ನಾವು ಈ 4 ಸ್ಪ್ಲಿಟ್ ಡೋಸಸ್ ಅಲ್ಲಿ ಕೊಟ್ಟಾಗ ಸದಾ ಕಾಲ ಆ ಬೆಳೆಯ ಸಂಪೂರ್ಣ ಅವಧಿ ಏನಿರ್ತದೆ ಅಲ್ಲಿ ಬೆಳೆಯ ರಕ್ಷಣೆಗೆ ಇವುಗಳು ಅಲ್ಲಿ ಕೆಲಸ ಮಾಡೋದಕ್ಕೆ ಸಹಾಯವಾಗ್ತದೆ. ಹಾಗಾಗಿ ಇನ್ನೊಂದು ಟಿಪ್ಸ್ ಏನ್ ಕೊಡ್ತೀನಿ ಅಂತಂದ್ರೆ, ನೀವು ಸಾಯಿಲ್ ಅಪ್ಲಿಕೇಶನ್ ಗೊಬ್ಬರದ ಮೂಲಕ ಅಥವಾ ಜೀವಾಮೃತದ ಮೀಡಿಯಾ ಮೂಲಕ ಸಾಯಿಲ್ ಡ್ರೆಂಚಿಂಗ್ ಮಾಡಕ್ ಹೋದಾಗ ಸಾಯಂಕಾಲದ ಟೈಮ್ ಒಂದು 4 ಗಂಟೆಯ ಮೇಲೆ ಮಾಡೋದ್ರದ್ದು ಉತ್ತಮ. ಮತ್ತೆ ಮಳೆ ಆದಂತ ಒಂದು ಅಥವಾ 2 ದಿನಗಳ ನಂತರ ನೀವು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನಲ್ಲಿ ತೇವಾಂಶ ಇರುತ್ತದೆ. ಆಗ ಅದು ಅಲ್ಲಿ ಏನು ಮಣ್ಣಿನಲ್ಲಿ ವೃದ್ಧಿಯಾಗಿ ಇದಕ್ಕೆ ಏನು ಬೆಳೆಯ ರೂಟ್ ಝೋನ್ ಅಥವಾ ಬೇರಿಗೆ ಹೋಗಿ ಒಂದು ರಕ್ಷಾ ಕವಚವನ್ನು ಒದಗಿಸೋದಕ್ಕೆ ಅಥವಾ ಕಾಲನೈಸ್ ಆಗೋದಕ್ಕೆ ಸಹಾಯವಾಗ್ತದೆ. ಹಾಗೇನೆ ಈ ಅಂಗಮಾರಿ ರೋಗ, ಆಲ್ಟರ್ನೇರಿಯಾ ಅನ್ನೋ ಒಂದು ಶಿಲೀಂಧ್ರದಿಂದ ಉಂಟಾಗುವಂಥದ್ದು ಲೀಫ್ ಬ್ಲೈಟ್,
ಅಥವಾ ಎಲೆ ಚುಕ್ಕೆ ರೋಗ. ಸೊ ಅದು ಬ್ರೌನ್ ಸ್ಪಾಟ್ಸ್ ನ ಉಂಟು ಮಾಡುವಂತದ್ದು. ಈ ರೋಗವನ್ನ ನಾವು ಫೋಲಿಯಾರ್ ಸ್ಪ್ರೇ ಅಥವಾ ಎಲೆಗಳ ಮೇಲೆ ಸಿಂಪಡಣೆ ಮಾಡಿ ಹತೋಟಿಗೆ ತರಬಹುದು. ಆದ್ರೆ ಟ್ರೈಕೋಡರ್ಮಾವನ್ನ ನಾವು ಫೋಲಿಯಾರ್ ಸ್ಪ್ರೇ ಮಾಡಿ ಹತೋಟಿಗೆ ತರೋದಕ್ಕೆ ಅದು ಪರಿಣಾಮಕಾರಿಯಾಗಿ ಆಗೋದಿಲ್ಲ. ಯಾಕೆಂತಂದ್ರೆ ಟ್ರೈಕೋಡರ್ಮಾ ಒಂದು ಸಾಯಿಲ್ ಫಂಗಸ್. ಅದು ಅದು ಎಲೆಗಳ ಮೇಲೆ ಅಷ್ಟು ಪರಿಣಾಮಕಾರಿಯಾಗಿ ಬೆಳೆದು ಕಾಲನೈಸ್ ಆಗಿ ರೋಗವನ್ನ ಉಂಟು ಮಾಡುವಂತಹ ಆಲ್ಟರ್ನೇರಿಯಾ ಬೀಜಕವನ್ನ ಅಥವಾ ಸ್ಪೋರ್ ಅನ್ನ ನಾಶ ಮಾಡೋದಕ್ಕೆ ಅದು ಅಷ್ಟು ಸರಿಯಾಗಿ ಕೆಲಸ ಮಾಡೋದಿಲ್ಲ ಎಲೆಗಳ ಮೇಲೆ. ಹಾಗಾಗಿ ನಾವು ಈ ಎಲೆ ಚುಕ್ಕೆ ರೋಗವನ್ನ ನಾವು ಹತೋಟಿಗೆ ತರಬೇಕು ಅಂತಂದ್ರೆ ದುಂಡಾಣುಗಳಾದ ಅಥವಾ ಬ್ಯಾಕ್ಟೀರಿಯಾ ಆದ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಮತ್ತೆ ಬ್ಯಾಸಿಲಿಸ್ ಸಬ್ಟಿಲಿಸ್ ಇವುಗಳ ಸಹ ಬಯೋಲಾಜಿಕಲ್ ಕಂಟ್ರೋಲ್ ಏಜೆಂಟ್. ಇವುಗಳನ್ನ ತಗೊಂಡ್ಬಂದು ನಾವು ಫೋಲಿಯಾರ್ ಸ್ಪ್ರೇ ಕೊಟ್ರೆ ಈ ರೋಗಗಳು ಹತೋಟಿಗೆ ಬರ್ತದೆ. ಸೊ ಇದು ರೇಟ್ ಏನು ಎಷ್ಟು ಪ್ರಮಾಣದಲ್ಲಿ ಇದನ್ನ ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಬರ್ದಿರ್ತಾರೆ. ನನಗೆ ಗೊತ್ತಿರೋ ಹಾಗೆ ಅದು 5 ರಿಂದ 10 ಮಿಲಿ 1 ಲೀಟರ್ಗೆ ಇವಿಷ್ಟನ್ನ ಇಷ್ಟು ಹಾಕಿ 5 ರಿಂದ 10 ಮಿಲಿ 1 ಲೀಟರ್ಗೆ ಆ ಪ್ರಮಾಣದಲ್ಲಿ ಬೆರೆಸ್ಕೊಂಡು ನಾವು ಫೋಲಿಯಾರ್ ಸ್ಪ್ರೇ ಕೊಟ್ರೆ ಈ ಆಲ್ಟರ್ನೇರಿಯಾ ಬ್ಲೈಟ್ ಕಂಟ್ರೋಲ್ ಬರ್ತದೆ. ಆದ್ರೆ ಹಾಗೇನೆ ಟ್ರೈಕೋಡರ್ಮಾ ತರಾನೇ ಇದನ್ನು ಕೂಡ 1 ಡೋಸ್ ಕೊಟ್ರೆ ಯಾವಾಗ್ಲೂ ಬೆಳೆಯ ಸಂಪೂರ್ಣ ಅವಧಿಯಲ್ಲಿ 1 ಡೋಸ್ ಕೊಟ್ರೆ ಆಲ್ಟರ್ನೇರಿಯಾ ಬ್ಲೈಟ್ ಅಥವಾ ಎಲೆ ಚುಕ್ಕೆ ರೋಗ ನಿಯಂತ್ರಣಕ್ಕೆ ಬರ್ತದ ಕೇಳಿದ್ರೆ ಖಂಡಿತವಾಗಿಯೂ ಬರೋದಿಲ್ಲ. ನಾವು ಒಂದು ಸಾರಿ ಅದಕ್ಕೆ ಒಂದೇ ಒಂದು ಸಾರಿ ಅಪ್ಲೈ ಮಾಡಿ ಸಂಪೂರ್ಣ ಬೆಳೆ ಅವಧಿಯಲ್ಲಿ ಅದು ಆ ರೋಗವನ್ನ ನಿಯಂತ್ರಣಕ್ಕೆ ಬರ್ತದೆ ಅಂತ ಹೇಳಿ ನಾವು ನಂಬ್ಕೊಂಡು ಕೂತ್ಕೊಂಡ್ರೆ ನಮ್ಮ ತಪ್ಪಾಗ್ತದೆ. ಹಾಗಾಗಿನೇ ಎಷ್ಟೋ ರೈತರು ಬರೀ 1 ಡೋಸ್ ಅಥವಾ 2 ಡೋಸ್ ಕೊಟ್ಟು ಈ ಶಿಲೀಂಧ್ರ ನಾಶಕಗಳು ಅಥವಾ ಈ ಬಯೋ ಕಂಟ್ರೋಲ್ ಏಜೆಂಟ್ಸ್ ಗಳು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೆ ಬರೋದು ಈ ಕಾರಣದಿಂದನೇ. ನಮ್ಗೆ 1 ಡೋಸ್ ವ್ಯಾಕ್ಸಿನ್ ನಮ್ಗೆ ಸಾಕಾಗೋದಿಲ್ವೋ, ನಾವು ಇನ್ನೂ 1 ಡೋಸ್, ಈಗ ಕೊರೋನಾಗೆ ನಾವು 2 ಡೋಸ್ ತಗೊಂಡ್ವಿ ಆ ಕೊರೋನಾ ಓಡಿಸೋದಕ್ಕೆ. ಹಾಗೇನೆ ಈ ಬೆಳೆಗಳ ಬರುವ ರೋಗಗಳನ್ನು ಸಹ 1 ಡೋಸ್ ಇಂದ ಆಗೋದಿಲ್ಲ, ಬೇರೆ ಬೇರೆ ಸ್ಪ್ಲಿಟ್ ಡೋಸಸ್ ಆಗಿ ಕೊಡ್ಬೇಕಾಗ್ತದೆ. ಸೊ ಈ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಥವಾ ಬ್ಯಾಸಿಲಿಸ್ ಸಬ್ಟಿಲಿಸ್ ಸಹ ಬಿತ್ತನೆಯಾದ 30 ದಿನಗಳ ನಂತರ 1 ಸ್ಪ್ರೇ ಕೊಡ್ಬೇಕು. ಆ ನಂತರ ಪ್ರತಿ 15 ದಿನಕ್ಕೊಮ್ಮೆ ಇನ್ನ 3 ಸ್ಪ್ರೇ ಕೊಡ್ಬೇಕು. ಅಂದ್ರೆ 30 ದಿನಗಳ ಬಿತ್ತನೆಯಾದ 30 ದಿನಗಳು ಒಂದ್ಸರಿ, 45 ದಿನಕ್ಕೊಂದ್ಸರಿ, 60 ದಿನಕ್ಕೊಂದ್ಸರಿ, ಮತ್ತೆ 75 ದಿನಕ್ಕೊಂದ್ಸರಿ. ಆಗ ಬೆಳೆ ಬೇರೆ ಬೇರೆ ಹಂತದಲ್ಲಿ ಇರ್ತದೆ. ಮತ್ತೆ ಬೇರೆ ಪ್ರತಿ ಹಂತದಲ್ಲಿಯೂ ಏನು ರೋಗ ಹರಡುವಂತಹ ಶಿಲೀಂಧ್ರಗಳಿಂದ ಒಂದೊಂದು ಲೆವೆಲ್ ನಲ್ಲಿ ಅದು ಪ್ರೆಷರ್ ಅನ್ನ ಅನುಭವಿಸ್ತಾ ಇರ್ತದೆ ಬೆಳೆ. ಆ ಸಮಯದಲ್ಲಿ ನಾವು ಪ್ರತಿ ಸರಿ ಅಪ್ಲೈ ಮಾಡಿದಾಗ ಮಣ್ಣಿಗೆ ಟ್ರೈಕೋಡರ್ಮಾ ಇರ್ಬೋದು ಅಥವಾ ಎಲೆಗೆ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಥವಾ ಬ್ಯಾಸಿಲಿಸ್ ಸಬ್ಟಿಲಿಸ್ ಇರ್ಬೋದು, ನಮಗೆ ಕಂಟಿನ್ಯೂಸ್ ಆಗಿ ಸದಾ ಕಾಲ ಈ ರೋಗ ಹರಡುವಂತಹ ಶಿಲೀಂಧ್ರಗಳಿಂದ ನಮಗೆ ನಮ್ಮ ಬೆಳೆಗೆ ರಕ್ಷಣೆಯನ್ನ ಇವುಗಳು ಒದಗಿಸ್ತವೆ. ಯಾಕೆ ಸೂಡೋಮೋನಾಸ್ ಫ್ಲೋರೆಸೆನ್ಸ್ ಅಥವಾ ಬ್ಯಾಸಿಲಸ್ ಸಬ್ಟಿಲಿಸ್ ಇವುಗಳನ್ನು ಸಹ ಸ್ಪ್ಲಿಟ್ ಡೋಸಸ್ ಅಲ್ಲಿ ಕೊಡ್ಬೇಕು. 1 ಡೋಸ್ ಕೊಟ್ರೆ ಸಂಪೂರ್ಣ ಬೆಳೆ ಅವಧಿಯಷ್ಟು ಶಿಲೀಂಧ್ರ ಅಂಗಮಾರಿ ಉಂಟು ಮಾಡುವಂತಹ ಆಲ್ಟರ್ನೇರಿಯಾ ಶಿಲೀಂಧ್ರದಿಂದ ಅದನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯವಾಗುದಿಲ್ಲ ಅಂತಂದ್ರೆ, ಮತ್ತೆ ಅದೇ ಕಾರಣ ಈಗ ಆ ಬ್ಯಾಕ್ಟೀರಿಯಾ ಎಲೆ ಮೇಲೆ ಕೂತ್ಕೊಂಡಾಗ ಅದು ಮತ್ತೆ ನಮ್ಮ ಪ್ರಕೃತಿಯ ಒಂದು ಏನು ಇದಿರ್ತದೆ ತಾಪ, ಬೇಸಿಗೆ, ಆದ್ರೆ ಬಿಸಿಲು ತಾಪಕ್ಕೆ ಅಥವಾ ವಿಕಿರಣಗಳಿಗೆ ಅದು ಒಣಗೋಗ್ಬೋದು ಅಥವಾ ಅದರ ಸಾಂದ್ರತೆ ಕಡಿಮೆ ಆಗ್ಬೋದು. ಮತ್ತೆ ಹೆಚ್ಚಿನ ಮಳೆ ಬಂದಂತ ಸಂದರ್ಭದಲ್ಲಿ ಅದು ಎಲೆ ಮೇಲಿಂದ ವಾಶ್ ಔಟ್ ಆಗ್ಬಿಡ್ಬೋದು, ಕೊಚ್ಚಿ ಹೋಗ್ಬಿಡ್ಬೋದು. ಹಾಗಾಗಿ ಈ ಕಾರಣದಿಂದನೇ ನಾವು ಒಂದೇ ಒಂದು ಡೋಸ್ ಕೊಟ್ಟಾಗ ನಮ್ಮ ಬೆಳೆ ರಕ್ಷಣೆ ಆಗ್ತದೆ ಬ್ಯಾಸಿಲಸ್ ಇಂದ ಅಥವಾ ಸೂಡೋಮೋನಾಸ್ ಇಂದ ಅಂತ ನಂಬ್ಕೊಂಡು ಕುತ್ಕೊಳ್ಳೋದು ಸರಿಯಾಗೋದಿಲ್ಲ. ಈ ರೀತಿ ಒಂದು 15 ದಿನಕ್ಕೆ 1 ಬಾರಿ ಆದ್ರೂ ಅದನ್ನು ಸಹ ಕೊಟ್ಕೊಂಡು ಹೋಗ್ಬೇಕು. ಆದ್ರೆ ನೋಡಿ, ನಿಮ್ಮ ಬೆಳೆಯಲ್ಲಿ ಅದರ ಚಿಹ್ನೆ ಎಲ್ಲಾದ್ರೂ ಕುರುಹು ಕಾಣಿಸ್ತಾ ಇದ್ರೆ ಆಗ ಈ ಸೂಡೋಮೋನಾಸ್ ಅಥವಾ ಬ್ಯಾಸಿಲಸ್ ಸ್ಪ್ರೇನ ತಗೋಬಹುದು. ಇಲ್ಲ ಅಂದ್ರೆ ನೀವು ಟ್ರೈಕೋಡರ್ಮಾವನ್ನೇ ಅಪ್ಲೈ ಮಾಡ್ಕೊಂಡ್ರೆ ಸಾಕಾಗ್ತದೆ. ಹಾಗಾಗಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ಇವುಗಳ ಬಿಹೇವಿಯರ್ ಅನ್ನ ತಿಳಿಸೋದಕ್ಕೆ. ಯಾಕೆ ಮಣ್ಣಿಗೆ ಈಗ ನೋಡಿದ್ರಲ್ಲ, ಮಣ್ಣಿನಲ್ಲಿ ಈಗ ಟ್ರೈಕೋಡರ್ಮಾ ಅಲ್ಲಿ ವೃದ್ಧಿ ಆಗ್ಬೇಕು ಅಂತಂದ್ರೆ ಅದು ಬಯೋ ಕಂಟ್ರೋಲ್ ಏಜೆಂಟ್ ಜೊತೆಗೆ ಇಟ್ಸ್ ಅ ಸ್ಯಾಪ್ರೋಫೈಟಿಕ್ ಫಂಗಸ್. ಅದು ಸ್ಯಾಪ್ರೋಫೈಟಿಕ್ ಫಂಗಸ್ ಅಂದ್ರೆ ವಿಚ್ ಗ್ರೋಸ್ ಆನ್ ಎ ಡೆಡ್ ಅಂಡ್ ಡಿಕೇಯಿಂಗ್ ಆರ್ಗ್ಯಾನಿಕ್ ಮ್ಯಾಟರ್.
ಸೊ ಅದಕ್ಕೆ ಅಲ್ಲಿ ಆರ್ಗ್ಯಾನಿಕ್ ಸಬ್ಸ್ಟ್ರೇಟ್ ಇರಬೇಕು. ಅಲ್ಲಿ ಯಾವಾಗ ಆರ್ಗ್ಯಾನಿಕ್ ಸಾವಯವ ಇಂಗಾಲ, ಮಣ್ಣಿನ ಸಾವಯವ ಇಂಗಾಲ ಇರ್ತದೆ, ಆಗ ಅದು ವೃದ್ಧಿ ಆಗೋದಕ್ಕೆ ಸಹಾಯವಾಗ್ತದೆ. ನಮ್ಮ ಒಣ ಬೇಸಾಯದಲ್ಲಿ ಮಣ್ಣಿನಲ್ಲಿ ಸಾವಯವ ಇಂಗಾಲ ಕಡಿಮೆ ಇರ್ತದೆ. ಮತ್ತೆ ಈ ತರ ಸೂರ್ಯನ ಶಾಖ ಮತ್ತೆ ವಿಕಿರಣಗಳಿಗೆ ತೆರೆದಿಟ್ಟಿರೋದ್ರಿಂದ ಆಗ್ಲೂ ಕೂಡ ಅವುಗಳ ಸಾಂದ್ರತೆ ಕಡಿಮೆ ಆಗ್ತದೆ. ಮತ್ತೆ ಮಣ್ಣಿನಲ್ಲಿ ತೇವಾಂಶ, ಡ್ರೈ ಸ್ಪೆಲ್, ಪ್ರೊಲಾಂಗ್ಡ್ ಡ್ರೈ ಸ್ಪೆಲ್ ಇದ್ದಾಗ, ತೇವಾಂಶ ಕಡಿಮೆ ಇದ್ದಾಗ್ಲೂ ಸಹ ಅವುಗಳ ಸಾಂದ್ರತೆ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಸ್ಪ್ಲಿಟ್ ಡೋಸಸ್ ಅಲ್ಲಿ ಕೊಟ್ಟು ನಮ್ಮ ಬೆಳೆಯನ್ನ ರಕ್ಷಣೆ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳಿ ಆ ಸಂದೇಶವನ್ನ ಕೊಡೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಮ್ಗೆ ಈ ವಿಡಿಯೋಯಿಂದ ಒಂದು ಉಪಯುಕ್ತ ಮಾಹಿತಿ ಸಿಕ್ತು ಅಂತ ನಾನು ಭಾವಿಸ್ತೀನಿ. ಈ ವಿಚಾರ ನಿಮ್ಗೆ ಉಪಯುಕ್ತತೆ ಅನ್ಸಿದ್ರೆ ನಿಮ್ಮ ಬೇರೆ ರೈತ ಮಿತ್ರರಿಗೂ ಇದನ್ನ ಫಾರ್ವರ್ಡ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರ.